ಎಲ್ಲ ಜಿಜ್ಞಾಸುಗಳಿಗೆ ನಮಸ್ಕಾರ. ನಾನು ಶ್ರೀಹರಿನಾರಾಯಣ ದಾಸಾಸ್ರಣ್ಣ ಅಂತ, ಕಟೀಲು ದೇವಸ್ಥಾನದ ಆನುವಂಶಿಕ ಅರ್ಚಕ. ಮೊನ್ನೆ 2 ತಾರೀಕು ಪ್ರಬೋಧಿನಿ ಏಕಾದಶಿಯಂದು ನವೆಂಬರ್ 2ನೇ ತಾರೀಕಿಗೆ ಕಟೀಲಿನಲ್ಲಿ ಆಶೋಚ ನಿರ್ಣಯ ಎನ್ನುವಂತಹ ಹೆಸರಿನಲ್ಲಿ ಒಂದು ವಿದ್ವದ್ಗೋಷ್ಠಿ ನಡೆದಿದೆ. ಶ್ರೀಯುತರಾದಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರಾಚಾರ್ಯರಾದಂತಹ ಸತ್ಯನಾರಾಯಣಾಚಾರ್ಯರು ಈ ಕಾರ್ಯಕ್ರಮದ ನಿರ್ವಾಹಕ ಅಧ್ಯಕ್ಷರಾಗಿದ್ದರು. ಪಲಿಮಾರು ಮಠದ ಪೀಠಾಧಿಪತಿಗಳಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ನಿರ್ದೇಶನದಂತೆ ಮತ್ತು ಅವರ ಸಂಪೂರ್ಣ ಉಪಸ್ಥಿತಿಯಲ್ಲಿ ಈ ಗೋಷ್ಠಿ ನಡೆದಿದೆ. ಪೇಜಾವರ ಶ್ರೀಗಳು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. 3 ಜನ ವಿದ್ವಾಂಸರು ಇದರಲ್ಲಿ ಪ್ರಬಂಧ ಮಂಡಿಸಿದ್ದಾರೆ. ಒಂದು 10 ಜನ ಪೃಚ್ಛಕರಾಗಿ ಆಹ್ವಾನಿತರಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಲ್ಲದೆ ತುಂಬ ವಿದ್ವಾಂಸರು ಭಾಗವಹಿಸಿದ್ದಾರೆ. ಇದರಲ್ಲಿ ಹಲವಾರು ವಿಷಯಗಳು ಇತ್ಯರ್ಥ ಆಗಲಿಕ್ಕೆ ಅಂತ ಇತ್ತು. ಆದರೆ ಇತ್ಯರ್ಥ ಅಂತ ಆಗದಿದ್ದರೂ ಸಹ ಅದರಲ್ಲಿ ಒಂದಷ್ಟು ಚರ್ಚೆಗೊಳಗಾದ ವಿಷಯ ಒಂದೇ ಆಗಿತ್ತು. ಅದು ಸಪಿಂಡಾದಿ ವಿಚಾರ. ಅದರಲ್ಲಿ 7 ತಲೆಮಾರು ಎನ್ನುವಂಥದ್ದನ್ನು ಹೇಗೆ ಅನ್ವಯಿಸಬೇಕು, ತನಗಿಂತ 7 ತಲೆಮಾರು ಅಥವಾ ಬೇರೆ ರೀತಿಯೋ ಎನ್ನುವಂತಹ ವಿಮರ್ಶೆಗಳು ಬಂದು ಅದಕ್ಕೆ ಸಪಿಂಡಾದಿಗಳಿಗೆ 10 ದಿನದ ಸೂತಕ ಎನ್ನುವ ವಿಚಾರದಲ್ಲಿದ್ದ ಧರ್ಮಶಾಸ್ತ್ರಗಳ ನಿರ್ಣಯದ ಕುರಿತಾಗಿ ಅಲ್ಲಿ ಚರ್ಚೆ ಪ್ರಧಾನವಾಗಿ ನಡೆದಿತ್ತು. ಅಲ್ಲಿ ವಾಕ್ಯಾರ್ಥಗಳು ನಡೆಯುವಾಗ ಬೋಧಾಯನರ ವಾಕ್ಯ ಒಂದು ಮುಂಚೂಣಿಗೆ ಬಂತು. ಅದರಲ್ಲಿ ಸಪಿಂಡ ವಿಚಾರವನ್ನು ಹೇಳುವಾಗ ತನಗಿಂತ ಹಿಂದಿನ 3 ಮತ್ತು ತಾನು ಮಧ್ಯಮ, ತನ್ನ ಮಗ ಮೊಮ್ಮಗ ಮರಿಮೊಮ್ಮಗ ಸೇರಿ 7 ತಲೆಮಾರು ಎನ್ನುವಂಥದ್ದು ಬೋಧಾಯನರ ವಾಕ್ಯ ಇದೆ. ಇದಕ್ಕೆ ಸಂವಾದಿಯಾಗಿ ಪರಾಶರ ಸ್ಮೃತಿಯಲ್ಲಿಯೂ ಸಹ ಇದೇ ರೀತಿಯಾಗಿ ಸೂತಕವನ್ನು ಹೇಳಿದ್ದಾರೆ. ಗರುಡ ಪುರಾಣದ ಸಾರೋದ್ಧಾರದ ವಾಕ್ಯವೂ ಇದಕ್ಕೆ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇನ್ನು ಹಲವು ರೀತಿಯನ್ನು ಯೋಚಿಸಿಕೊಂಡು ಮತ್ತು ತೌಳವಾಚಾರ ಸಂಗ್ರಹದಲ್ಲೂ ಇದಕ್ಕೆ ಬೇಕಾದಂತಹ ಯುಕ್ತಿ ಸಿಕ್ಕಿದ ಕಾರಣ ಈ ರೀತಿಯಾಗಿ ಆಚರಿಸಬಹುದು ಎಂದು ತುಂಬ ಚರ್ಚೆ ಮಾಡಿ ನಿರ್ಣಯ ಅಂತ ಮಾಡಿದರೂ ಸಹ ಈ ನಿರ್ಣಯವನ್ನು ನಿರ್ವಾಹಕ ಅಧ್ಯಕ್ಷರಾದಂತಹ ಸತ್ಯನಾರಾಯಣಾಚಾರ್ಯರು ಮತ್ತು ಪಲಿಮಾರು ಶ್ರೀಗಳು ಘೋಷಣೆ ಮಾಡುವಾಗ ಒಂದು ವಿಚಾರವನ್ನು ಇಟ್ಟಿದ್ದಾರೆ. ಹೇಳಿದರೆ ಇದು ನಿರ್ಣಯ ಈ ವಿದ್ವದ್ಗೋಷ್ಠಿಯಲ್ಲಿ ಆದ ನಿರ್ಣಯ. ಇದಕ್ಕೆ ಸಂವಾದಿಯಾದ ಅಥವಾ ಇದಕ್ಕೆ ವಿರುದ್ಧವಾದಂತಹ ಬೇರೆ ಪ್ರಮಾಣಗಳನ್ನು ನಾವು ವಿದ್ವಾಂಸರೆಲ್ಲ ಸೇರಿ ಒಂದು 15 ದಿವಸಗಳಲ್ಲಿ ಕೊಡಬೇಕು. ಅದರ ನಂತರ ಈ ಕುರಿತಾಗಿ ಮತ್ತೊಮ್ಮೆ ಚರ್ಚಿಸಿ ಪ್ರಮಾಣಗಳ ದಾರ್ಢ್ಯವನ್ನು ನಿರ್ಣಯಿಸಿ ಆಮೇಲೆ ಇದನ್ನು ಘೋಷಿಸಲಾಗುವುದು. ಈಗ ಯಥಾಪ್ರಕಾರ ಯಾವ ಕಡೆಗಳಲ್ಲಿ ದೇಶಾಚಾರದಂತೆ ಸೂತಗಾದಿಗಳು ಜಾತ ಇರಲಿ ಮೃತಾಶೌಚ ಆಗಲಿ ನಡೀತದೆ, ಅದರ ಪ್ರಕಾರವೇ ನಡೆಯಬೇಕು. ವಿದ್ವದ್ಗೋಷ್ಠಿ ಈಗ ನಿರ್ಣಯಿಸಲಿಕ್ಕೆ ಒಂದು ಹೇತುವಾಗಿ ಇಲ್ಲ ಎನ್ನುವುದನ್ನು ಘೋಷಿಸಿದ್ದಾರೆ. ಆದ್ದರಿಂದ ಈ ಎಲ್ಲ ವಿಚಾರಗಳನ್ನು ಜಿಜ್ಞಾಸುಗಳು ಗಮನದಲ್ಲಿರಬೇಕು. ಇದು ಯಾವುದನ್ನೂ ತಿಳಿಯದೆ ಪತ್ರಕರ್ತರು 10 ದಿನದ ಬದಲು 3 ದಿನದ ಸೂತಕ ಎನ್ನುವಂಥದ್ದು ಪತ್ರಿಕೆಯಲ್ಲಿ ಪ್ರಕಟ ಮಾಡಿಬಿಟ್ಟಿದ್ದಾರೆ. ಆ ಪ್ರಕಟದಿಂದಾಗಿ ಒಂದಷ್ಟು ಜನರಿಗೆ ಈ ಬಗ್ಗೆ ಸಂಶಯ ಬಂದಿದೆ, ಸಂತೋಷವೂ ಆಗಿದೆ, ಬೇಸರವೂ ಆಗಿದೆ. ಈ 3 ವಿಚಾರವನ್ನು ನಾವು ಗಮನದಲ್ಲಿಟ್ಟುಕೊಂಡು ಹೇಳ್ತಾ ಇದ್ದೇನೆ. ದಯವಿಟ್ಟು ಪಲಿಮಾರು ಮಠಾಧೀಶರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಒಪ್ಪಿಗೆ ಸೂಚಿಸಿದ್ದಾರೆ ಎನ್ನುವುದಾಗಲಿ ಅಥವಾ ಅಲ್ಲಿದ್ದ ವಿದ್ವಾಂಸರೆಲ್ಲ ಇದನ್ನು ಒಪ್ಪಿದ್ದಾರೆ ಎನ್ನುವುದಾಗಲಿ ನಿಮ್ಮ ಅನಿಸಿಕೆಯಲ್ಲಿ ಅಥವಾ ನಿಮ್ಮ ಯೋಚನೆಯಲ್ಲಿದ್ದರೆ ಅದನ್ನು ದಯವಿಟ್ಟು ಬಿಡಿ. ಇನ್ನೂ ಇದು ಪೂರ್ಣವಾಗಿ ನಿರ್ಣಯವಾಗದ ವಿಷಯ. ಇದು ಈ ಎಲ್ಲ ಪ್ರಮಾಣಗಳನ್ನು ಸಂಗ್ರಹಿಸಿ ಆ ಪ್ರಮಾಣಬದ್ಧವಾಗಿ ಅದನ್ನು ನಾವು ಬರೆದು ಆ ಮೂಲಕವಾಗಿ 3 ದಿವಸವೇ ಹೌದು ಅಂತಾದರೆ ಸಪಿಂಡರು ಹೇಳಿದರೆ 3 ಚತುರ್ಥಿ ಅಂತಿದ್ದ ಕಾರಣ ತನ್ನನ್ನು ಮಧ್ಯಮವಾಗಿರಿಸಿಕೊಂಡು
ಹಿಂದಿನ 3 ಮತ್ತು ಮುಂದಿನ 3 ತಲೆಮಾರೇ ಹೌದು ಅಂತಾದರೆ ಹಾಗೆ ಅದನ್ನು ಬರೆದು ಪಲಿಮಾರು ಶ್ರೀಗಳ ಅವರ ನಿರ್ದೇಶನದಂತೆ ಮಠಾಧೀಶರಿಗೆ ಅದನ್ನು ಕೊಟ್ಟು ಅವರಲ್ಲಿಯೂ ಅದರ ಕುರಿತಾಗಿ ಚರ್ಚಿಸಿ ಆ ನಂತರವಾಗಿ ಅದರ ಪ್ರಕಟಣೆಯನ್ನು ಹೊರಡಿಸಲಾಗ್ತದೆ. ಅಷ್ಟರವರೆಗೆ ದಯವಿಟ್ಟು ಯಾವ ಜಿಜ್ಞಾಸುಗಳು ಈ ಕುರಿತಾಗಿ ಇನ್ನೂ 10 ತಲೆಮಾರನ್ನು 10 ದಿನದ ಸೂತಕ ನನ್ನ ಹಿಂದಿನ 6 ತಲೆಮಾರನ್ನು ಸೇರಿಸಿ ಎನ್ನುವಂಥದ್ದು ಬಿದ್ದು ಹೋಗಿದೆ, ಪಿತಾಮಹ ಪ್ರಪಿತಾಮಹವರೆಗೆ ಮಾತ್ರ ಸೀಮಿತಗೊಂಡಿದೆ ಅಂತ ಹೇಳಿ ಅಪಪ್ರಚಾರವನ್ನು ಮಾಡಬೇಡಿ, ಪತ್ರಿಕೆಯ ವರದಿಯನ್ನು ನಂಬಬೇಡಿ ಎನ್ನುವಂತಹ ಸ್ಪಷ್ಟೀಕರಣವನ್ನು ಈ ಮೂಲಕ ನೀಡ್ತಾ ಇದ್ದೇನೆ. ಕಟೀಲ್ನಲ್ಲಿ ನಡೆದಂತಹ ಗೋಷ್ಠಿಯಾದ ಕಾರಣ ಶ್ರೀಗಳಾದಂತಹ ಪಲಿಮಾರು ಮಠಾಧೀಶರ ಅಪ್ಪಣೆಯಂತೆ ಇದನ್ನು ಸಂಯೋಜಿಸಿದವ ನಾನಾದ ಕಾರಣ ಈ ಕುರಿತಾಗಿ ಸ್ಪಷ್ಟೀಕರಣ ಕೊಡುವಂತಹ ಅಗತ್ಯ ಇರುವುದರಿಂದಾಗಿ ಕೊಟ್ಟಿದ್ದೇನೆ. ದಯವಿಟ್ಟು ಮುಂದಿನ ಹೆಜ್ಜೆ ತೆಗೆಯುವುದಕ್ಕಿಂತ ಮೊದಲು ಈ ಕುರಿತಾಗಿ ಇನ್ನಷ್ಟು ವಿದ್ವತ್ ವಲಯದಲ್ಲಿ ಚರ್ಚೆಯಾಗಿ ನಿರ್ಣಯವಾಗುವವರೆಗೆ ಕಾಯಬೇಕು. ಅಷ್ಟರವರೆಗೆ ನಿಮ್ಮಲ್ಲಿ ಹೇಗೆ ಆಚರಣೆ ಉಂಟೋ ಅದೇ ರೀತಿಯಾಗಿ ಆಚರಣೆಯನ್ನು ಮುಂದುವರಿಸಿ ಅಂತ ಕಳಕಳಿಯಿಂದ ಬೇಡ್ತಾ ಇದ್ದೇನೆ. ನಮಸ್ಕಾರ.